ಯಮ್ಮ ಯಮ್ಮ ಇವಾಗ ಹೆಂಗೆ ಮಾಡೋಣಮ್ಮ? ಅವ್ರು ಬರೋದಿಲ್ಲ ಕರ್ಕೊಂಡು ಹೋಗೋಕ್ಕೆ. ಇವತ್ತಿಗೆ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತೈತೆ. ಹೆಂಗೆ ಅಂತೈತೆ ಇವತ್ತಿಗೆ? ಏನು ಮಾಡೋಣ? ಅದು ನಾನು ಬರ್ತಾರೆ ಅನ್ಕಂಡಮ್ಮ. ನೆನ್ನೆ ಸತ್ಯ ಅವನಿದ್ರೆ ಬೈದೆ ಅದಲ್ಲಿ ಬರ್ಬೋದೇನೋ ಅಂತ ಹೇಳಿ ಅವನೇನೇನು ಮಾತಾಡ್ಸಂಗಿಲ್ಲ. ಇಲ್ಲ ಆಸಿ ಒಂದು 5-6 ಪಟ್ಟು ಓಡಾಡ್ತಾನೆ, ಮಾತಾಡ್ಸಂಗೇ ಇಲ್ಲ. ಇನ್ನೇನು ಮಾಡ್ತೀಯಮ್ಮ? ಬಾ ನಾವೇ ಹೋಗೋಣ. ರಂಗಕೈಂತಾಗೆ ನಾನೇ ಮಾತಾಡ್ತೀನಿ. ಯಾಕ ಇನ್ನೇನು ಮಾಡೋಕ್ಕಾಗುತ್ತೆ? ಸಂಬಂಧ ಅಂದಮೇಲೆ ಒಂದು ಬರುತ್ತೆ ಒಂದು ಹೋಗುತ್ತೆ. ಹಿಂಗೆ ಇದ್ರೆ ಹೆಂಗಾಗುತ್ತೆ? ಚೆನ್ನಾಗಿರೋಣ. ಹಿಂಗೆ ನನ್ನ ಮಗಳು ಅವಳು ಪಾಪ ಗಂಡ ಇಲ್ಲ ಅಂಬೋದು ಬೇಡ, ನಿನ್ನ ಮಗುಗೂ ಹೆಂಡ್ತಿಲ್ಲ ಅಂಬೋದು ಬೇಡ. ಗಂಡ ಹೆಂಡ್ತಿ ಜಗಳ ಇದ್ದಾವೆ. ದೊಡ್ಡರಾಗಿ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದಿಟ್ಟು ಬುದ್ಧಿವಾದ ಹೇಳ್ತೀನಿ. ಬಾ, ನಿಮ್ಮ ಅತ್ತಿಗೆ ಗೊತ್ತಾಗಲ್ಲ ಅವಳಿಗೆ. ಅವಳಿಗೆ ರಂಗಕೈಗೆ ಗೊತ್ತಾಗಲ್ಲ. ಅದಕ್ಕೆ ನಾನು ಸ್ವಲ್ಪ ಬುದ್ಧಿವಾದ ಹೇಳ್ತೀನಿ ಬಾಯಿಲಿ. ಬುದ್ಧಿವಾದ ಹೇಳಿದರೆ ಸುಮ್ಮನೆ ಆಗ್ತಾಳೆ. ನಾನೆಲ್ಲ ಹೇಳ್ತೀನಿ. ಹಂಗಲ್ಲ ಹಂಗಂದ್ರೆ ಹಿಂಗೆ, ಹಿಂಗಲ್ಲ ಅಂದ್ರೆ ಹಂಗೆ ಅಂತ ನಾನೆಲ್ಲ ಹೇಳ್ತೀನಿ ಬಾಯಿಲಿ. ಜೇಕಯ್ಯ, ನಾನು ಹೋಗಿ ಹೇಳಿದ್ನಮ್ಮ ರಂಗಕ್ಕೈಗೆ ಕರ್ಕೊಂಬರಮ್ಮ ಸೊಸೆನ ಅಂತ ಹೇಳಿ. ಇಲ್ಲಮ್ಮ, ಅವತ್ತು ಅವ್ರ ಅಮ್ಮಯ್ಯ ಇಲ್ಲಿ ಇರಲೇಬೇಡ ಬಾರೆ, ನಾವೆಲ್ಲ ಸಾಕ್ತೀವಿ ಅಂತ ಕರ್ಕೊಂಡು ಹೋದ್ಲು. ಇವತ್ತು ಹೆಂಗೆ ಕರ್ಕೊಂಬ ಅಂತ ಹೇಳ್ತಾಳೆ. ನಾವು ಕರ್ಕೊಂಬರಲ್ಲ, ನನ್ನ ಮಗುಗೆ ಇನ್ನೊಂದು ಮದುವೆ ಮಾಡ್ತೀವಿ ಅಂತ ಹೇಳ್ತಿದ್ಲಮ್ಮ. ಇನ್ನೊಂದು ಮದುವೆ ಮಾಡ್ತಾಳಂತೆ. ಅದ್ಯಾಕೆ ಇನ್ನೊಂದು ಮದುವೆ ಮಾಡ್ತಾಳಂತಿ? ನಮ್ಮ ಅಮ್ಮನಿದ್ದಂಗೆನೇನೆ. ಇವೆಲ್ಲ ನಡೆಯಲ್ಲಮ್ಮ. ಲುಸ್ಮಕ್ಕ ಅವಳು ಹೇಳ್ಬೋದು. ಅವೆಲ್ಲ ನಡೆಯಲ್ಲ ಬಿಡು. ನಾನೇನಿಲ್ಲ, ಎಲ್ಲ ಕಂಡೀನಿ. ನಾನೇನಿಲ್ಲ, ಎಲ್ಲ ಪೊಲೀಸ್ನವ್ರು ತಕ್ಕ ಹೋಗ್ತೀನಿ, ಕೋರ್ಟ್ನಕ್ಕೂ ಹೋಗ್ತೀನಿ. ನಾನು ಎಲ್ಲ ಏನು ಮಾಡ್ಬೇಕು, ಬಿಗಿ ಬಂದೋಬಸ್ತ್ ಎಲ್ಲ ಮಾಡ್ತೀನಿ. ಅವ್ರು ಇನ್ನೊಂದು ಮದುವೆ ಮಾಡ್ತೀವಿ ಅಂತ ಹೇಳಿಕೆ ಬಿಟ್ಬಿಡ್ತಾಳೆ ಅಂದ್ಕೊಂಡವ್ರಿ. ನಾನು ಎಲ್ಲ ಕಂಡೀನಿ ಕಣೆ. ಹೆಂಗಮ್ಮ ನೀನು ಹಂಗೆ ಅಂದಲ್ಲ? ನಾನು ಹಂಗಂದಿರಂಗಕ್ಕ ಇನ್ನೇನು ಮಾಡೋಕ್ಕಾಗುತ್ತೆ? ಕರ್ಕೊಂಬಾರಿ. ಹೆಂಗತ್ತ ನಿನ್ನ ಮಗನ ಇವಾಗ ಶಾಣಕ್ಕಾಗ್ಯವನಿ? ಹೆಂಗತ್ತ ಇವಾಗ ಅವನು ಕಾರು ತಕೊಂಡವನಿ ಅಂತಂಗಿ? ಇಲ್ಲಮ್ಮ, ಇಲ್ಲಮ್ಮ ತಾಯಿ. ಅವತ್ತಂಗೇನೆ ಗುದ್ದಾಡ್ಕೊಂಡವಳು. ಯಾಕೆ ಕರ್ಕೊಂಡು ಹೋಗ್ಬೇಕಾಯ್ತು ಅವ್ರ ಮಗಳನ್ನ ಅಂತ ಹೇಳಿ. ಇಲ್ಲ ಇಲ್ಲ ಇಲ್ಲ, ಬಿಲ್ಕುಲ್ ಕರ್ಕೊಂಬರಲ್ಲ ಅಂದ್ರೆ ಕರ್ಕೊಂಬರಲ್ಲ ಸ್ಮಕ್ಕ. ನೀನು ಹೇಳು ಕೂಡ್ದು, ನೀನು ಹೇಳಂಗಿದ್ರೆ ನೀನು ಇಲ್ಲಿ ಬೋರ್ಲೇಬೇಡ ಅಂತ ನನ್ನೇ ಬೈದ್ಲಮ್ಮ ತಾಯಿ. ಕರ್ಕೊಂಡು ಹೋಗ್ದಂಗೆ ಒಂದಿರಲಿ, ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲ ನೋಡು, ಬಂದು ಹಿಂಗೆ ಹೊಸ್ತಿ ಸಾಯ್ತು, ನನ್ನ ಮಗಳನ್ನ ಒದ್ದು ಕಳಿಸ್ಯವನೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ. ನಾನು ಕೋರ್ಟು ಕಚೇರಿ ಪೊಲೀಸು ಎಲ್ಲ ಕಂಡಿದ್ನಿ. ನನಗೇನು ಪೊಲೀಸ್ನವರೆಲ್ಲ ಪರಿಚಯ ಇದ್ದಾರೆ. ಕರ್ಕೊಂಡು ಹೋಗ್ದಂಗೆ ಒಂದಿರಲಿ. ಅಯ್ಯಪ್ಪ, ಕಂಪ್ಲೇಂಟ್ ಕೊಡ್ತೀಯೇ? ಕಂಪ್ಲೇಂಟ್ಗೆಲ್ಲ ಹೋಗ್ಬೇಡ. ಜಯಮ್ಮ, ನಿಮ್ಮ ಅಣ್ಣಯ್ಯರು ಇಬ್ಬರಾಳು ಯಾಕ ಫೋನ್ ಮಾಡಿದ್ರು ಕಣಿ. ಯಾಕನ ಅಮ್ಮನಿನ್ನ ಕಳಿಸ್ಬೇಕಾಗಿತ್ತು, ಬರ್ತೀವಿ ನಾಳಿಕೆ ಅಂತ ಹೇಳ್ತಿದ್ರು. ಯಾಕ ಬರ್ತೀವಿ ಅಂತ ಹೇಳ್ತಿದ್ರಮ್ಮ. ನಿಮ್ಮ ಅಕ್ಕೇನು ನಿಮ್ಮ ಅಣ್ಣಯ್ಯರು ಬರ್ತಾರಂತೆ. ಬರಬೇಕು ಮತ್ತೆ. ಅವನು ನನ್ನ ಮಗಳನ್ನ ಕೊಡಲಿಲ್ಲ ಅಂತ ಹೇಳಿ ಮುಂಚ್ಕಣವ್ನಿ. ನಾನೇನು ಹೋಗಲ್ಲ ಅವ್ನ ಮನೆ ಬಾಗ್ಲಕ್ಕೆ. ನಾನು ಯಾವತ್ತೂ ನಮ್ಮ ಅಣ್ಣಯ್ಯರ ಮನೆ ಬಾಗ್ಲಕ್ಕೆ ನಾನು ಸುತ್ತಾರ್ಕೊಂಡು ಹೋಗಿಲ್ಲ. ಅವನೇ ಬರ್ಬೇಕು ನಮ್ಮ ಮನೆ ಬಾಗ್ಲಕ್ಕೆ. ನಮ್ಮ ಅಣ್ಣಯ್ಯರು ಇಬ್ಬರಳೇನಿ, ಅವರೇ ಬರಬೇಕು. ನನ್ನ ಮಗಳನ್ನ ಕೊಟ್ಟಿಲ್ಲ ಅಂತೇಳಿ ಮುಂಚ್ಕೊಂಡವ್ರಲ್ಲ. ನನ್ನ ಮಗಳನ್ನ ಮದುವೆ ಮಾಡ್ಕೊಂಬ ಯೋಗ್ಯತೆ ಇತ್ತು ಅವನಿಗೆ. ಅದಕ್ಕೆ ನಾನು ಕೊಡಲ್ಲ ಅಂತಂದೆ. ಏನು ಕೇಳಕ್ಕೆ ಬಂದಿದ್ದ? ಕೊಳ್ಪಟ್ಟು ನೀಡ್ಕೊಂಡು ವಾರ ಕೇಳ್ಕೊಂಬಂದಿದ್ದೆ. ಏನು ಕೇಳಕ್ಕೆ ಬಂದಿದ್ದ ನನ್ನ ಮಗಳನ್ನ? ನಾನು ಅದಕ್ಕೆ ಕೊಡಲ್ಲ ಅಂದರೆ ಕೊಡಲ್ಲ ಅಂತ ಹೇಳಿ ಹೆಂಗೆ ಕೇಳಕ್ಕೆ ಬಂದೆ ನಿನ್ನ ನಮ್ಮ ಮಗಳನ್ನ ಹೆಣ್ಣ? ಅವ್ನು ನೋಡಿದ್ರೆ ಹೆಂಗೆ ಬೇಕಾ ಹಂಗೆ ಇದ್ದಾನೆ. ನಮ್ಮ ಅಣ್ಣನ ಮಗ ಏನೇನೂ ಚೆನ್ನಾಗಿಲ್ಲ. ಕರ್ರಗೈದಾನೆ, ಕರೆ ಕಪಾಲಾಟ ಆಗ್ಯವನಿ ಅಂತನಿಗೆ ಏನು ಕೇಳಕ್ಕೆ ಬಂದವನಿ ನಮ್ಮ ಅಣ್ಣಯ್ಯ. ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳಿದೆ. ಅದಕ್ಕೆ ನೀನು ಆಲೇನೆ ಭಾಳ ವರ್ಷದಿಂದ ಮಾತಾಡಲ್ಲಲ್ಲಿ ನಿಮ್ಮ ಅಣ್ಣ ಇರ್ತಾಗಿ. ಅಯ್ಯೋ ವರ್ಷದಿಂದ ಮಾತಾಡಲ್ಲೇ ನಮ್ಮಲ್ವೇ ನೀನು ಏನು ಕೊಡಲಿಲ್ಲ ಅಂತ ನಿಮ್ಮ ಅಣ್ಣ ಇಬ್ಬರಾಳು ಮಾತಾಡ್ಸಲ್ಲಲ್ವೇ ನಿನ್ನ? ಕಣ್ಣಿಲ್ಲಸ್ನಕ್ಕ ನಾನು ಅವಳೇನಿ. ನನ್ನ ಇಲ್ಲಡು ತವ್ರ ಮನೆಯಲ್ಲಿದ್ದರೆ ಚಿಂತೆಕ್ಕಿಲ್ಲ ಅಂತೇಳಿ ನಾನು ಹೋಗಿಲ್ಲ. ನಮ್ಮ ಅಣ್ಣ ಇಬ್ಬರಾಳನ್ನ ಬಿಸಾಕೊಂಡಿದ್ದೀನಿ. ಏನು ಕೊಡು ಅಂತ ಕೇಳಿರು. ಇಲ್ಲಪ್ಪ ನಾವು ಕೊಡಲ್ಲ, ಇರೋಳೊಬ್ಳು ಮಗಳು, ನಾವು ಯಾಗನ ಒಳ್ಳೆಯರಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತೇಳಿ ನಾವು ಕೊಡಲಿಲ್ಲ. ಅದಕ್ಕೆ ಮುಂಚ್ಕೊಂಡವ್ರಿ, ಮುಂಚ್ಕೊಂಬ್ಲೇಳು. ಒಂದಲ್ಲ ಒಂದಿನ ಅವರೇ ನಮ್ಮ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಬರ್ತಾರೆ. ನೋಡ್ಬೇಕಾದ್ರಿ ಇನ್ನೇನ ನಾನು ನಮ್ಮ ಹುಡುಗಕ್ಕೆ ಫೋನ್ ಮಾಡಿದ್ರ ನಾಳೆಗೆ ಬರ್ತೀವಿ ಕಣಪ್ಪ ಅದಕ್ಕೆ ಹೇಳು ಅಂತಂದ್ರು. ಹೇಳ್ತೀನಿ ಹೇಳು ಅಂತ ಅನ್ನಪ್ಪ ನಮ್ಮ ಹುಡುಗ. ನಮ್ಮ ಹುಡುಗಕ್ಕೆ ಫೋನ್ ಮಾಡಿದ್ರಮ್ಮ ನಿಮ್ಮ ಅಣ್ಣ ಇಬ್ಬರಾಳು ಬರ್ತೀವಿ ಅಂತ ಹೇಳಿ. ಯಾಕೆ ಬರ್ತಾರಂತ ಈಗ? ಅವಾಗ ಇಬ್ಬರಾಳು ಸೇರಿ ನನ್ನ ಮಗಳನ್ನ ಜೋರಾಗಿ ಮದುವೆ ಮಾಡಿದರೆ ಇಬ್ಬರು ಅಣ್ಣರು ಸೇರಿ ನಾನು ಅವಾಗ ನಮ್ಮ ಅಣ್ಣನ ಇಬ್ಬರನ್ನು ಮೆಚ್ಚುತ್ತಿದ್ದೆ. ಮಾತಾಡಿಸ್ತಿರ್ಲಿಲ್ಲ, ಏನಿಲ್ಲ. ನಾನು ನಾಳೆ ವರ್ಷ ಅದು ಗೊತ್ತೇ. ನನ್ನ ತವ್ರ ಮನೆ ಬಿಟ್ಟು ನಾನು ಹೋಗೋದೇ ಇಲ್ಲ ಗೊತ್ತೇ. ನನ್ನ ಕಾಲು ಇಕ್ಕಿಲ್ಲ, ಹೆಜ್ಜೆ ಇಕ್ಕಿಲ್ಲ. ಅವ್ರು ಬರ್ಬೇಕು ನನ್ನ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು. ನೋಡ್ಬೇಕಾದ್ರೆ ಓಹೋ ನಾನೇನು ಯಾರ ಮನೆ ಬಾಕ್ಲಕ್ಕೂ ಹೋಗ ಅಂತಾಳಲ್ಲ ನಾನು. ಹೆಣ್ಣು ಕೊಟ್ಟಿಲ್ಲ ಅಂಬ ಒಂದು ವಿಚಾರಕ್ಕೆ ಮುಂಚೆ ಬಿಟ್ರಲ್ಲ, ಅದು ಹಣೆ ಬಾರ್ದಾಗಿದ್ದರೆ ಆಗುತ್ತಮ್ಮ.
ಏನು ಮಾಡ್ತೀನಿ ನಿನ್ನ ಮಗಳು ಇವಾಗ ಇವ್ರನ್ನ ಮದುವೆ ಆಗಬೇಕು ಮದಿತ್ತು ರಂಗಮ್ಮನ ಮಗನ್ನ ಅದಕ್ಕೇನೆ ಅದು ಏನು ಮಾಡ್ತೀಯ ಅದು ಪಾಪ ಸೊಟ್ಟಾಗಲಿಲ್ಲ ಏನು ಮಾಡೋಕ್ಕಾಗುತ್ತೆ ಅವ್ರ ಹಣೆ ಬರ್ದಾಗ ಏನೇನಿರುತ್ತೆ ಯಾರು ಕಂಡವ್ರಿ ಹಣೆ ಬರ್ದಾಗ ಇದ್ದಿದ್ದಾಗುತ್ತಮ್ಮ ಮುಂಚ್ಕೊಂಡ್ರೆ ಆಗಲ್ಲ 7 ವರ್ಷ ಆಯ್ತು ಭಾಳ ವರ್ಷ ಆತೆ ನಮ್ಮಲ್ಲಿ ನಿಮ್ಮ ಅಣ್ಣ ಮಾತಾಡ್ಸೋದು ಬಿಟ್ಟು ಇಬ್ಬರನ್ನು ಮಾತಾಡ್ಸಲ್ಲ ಬಿಡು ನಮ್ಮ ಅಣ್ಣ ನಾನು ಇಬ್ಬರನ್ನು ಮಾತಾಡ್ಸಲ್ಲ ನಾನು ಯಾಳೆ 7 ವರ್ಷ ಆತ ಆಳೆ ಒಂದು 15-20 ವರ್ಷ ಆತು ನಮ್ಮ ಅಣ್ಣ ಇಬ್ಬರನ್ನು ನಾನು ಮಾತಾಡ್ಸೋದು ಬಿಟ್ಟು ಬರಲಿ ಅವರೇ ಬರ್ಬೇಕು ನನ್ನ ಮನೆ ಬಾಗಿಲಿಗೆ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಬರಲಿ ಅಂತೇಳಿ ಅಮ್ಮ ನೀನು ಏನನ್ನ ಮಾಡ್ತೀಯ ನಾನು ಕರ್ಕೊಂಡೋಗಿ ಬಿಟ್ಟು ಬಾ ನೋಡಿ ಹೋಗನ್ ಕೇಳೋಣದೆಲ್ಲ ಬಾ ಹೋಗಿ ಕೇಳೋಣ ಅವನೇನ ಮನೆಗೆ ಬಿಡ್ಕೊಂಬಂದಂಗೆ ಬಂದಿರಲಿ ಸೀದಾ ನುಗ್ಗೋಗು ಏನು ನಿನ್ಗೇನು ಅಧಿಕಾರ ಐತೆ ನೀನೇನೇನು ಯಾರಿಂದಲೇನು ಹೋಗಿಲ್ಲ ಬಂದಿದ್ಯಾ ತವ್ರ ಮನೆಗೆ ಏನಿಲ್ಲ ಬಿಡಪ್ಪ ಯಾರಿಂದೆಲ್ಲ ಓಡೋಗ್ಯಾಳೆ ಎಂಬಕ್ಕೇನು ನೀನೇನು ಎಲ್ಲಿಗೂ ಹೋಗಿಲ್ಲ ತವ್ರ ಮನೆಗೆ ಬಂದೇ ಇದೆಯಾ ನಡಿ ಹೋಗೋಣ ಅವ್ನು ಕರ್ಕೊಂಡು ಹೋಗಿ ಬರಲಿಲ್ಲ ಅಂತ ನಾನೇ ಬಿಟ್ಬೈತೀನಿ ನಡಿ ಇಲ್ಲಿ ಹೇಳ ಅವನೇನ ಒಳಗೆ ಬಿಡಿಸ್ಕೊಂಬಂದಂಗೆ ಬಂದಿರಲಿ ಯಾವಾಗ ಹೇಳ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಗನಿಗೆ ಕಂಪ್ಲೇಂಟ್ ಕೊಟ್ಟು ನಿನಗೆ ಬೆಂಡೆತ್ತಿಸ್ತೀನಿ ಏನನ್ನ ಕರ್ಕೊಂಬರ್ಲಿಲ್ಲ ಅಂತಂದರೆ ಅಂತೇಳಿ ಜೋರು ಮಾಡ್ತೀನಿ ಬಾ ಇಲ್ಲಿ ಉಂಡ್ರ ಒಟ್ಟು ಹೋಗೋಣ ಇಲ್ಲಿ ಬಾ ಇಲ್ಲಿ ಹಂಗಲ್ಲ ಯಾಕ ನಿನ್ನ ಮಗಳನ್ನ ಕರ್ಕೊಂಬಂದಿದೀಯ ಅಂದಮೇಲೆ ನ್ಯಾಯ ಪಂಚಾಯತಿ ಮಾಡಿ ಬಿಟ್ಟು ಬಾ ಸುಮ್ಮನೆ ಕರ್ಕೊಂಡು ಹೋದ್ರೆ ಯಾರನ್ನ ಏನಂತಾರಿ ಲಸ್ಮಕ್ಕ ನ್ಯಾಯ ಪಂಚಾಯತಿ ಮಾಡೋಕ್ಕೆ ನನ್ನ ಮಗಳೇನು ಯಾವನಿಂದಲ್ಲ ಓಡೋಗಿದ್ಲೇನಿ ಅವಳು ಏನ ಒಂದು 2 ದಿನ ಅಲ್ಲಿ ಬೇಜಾರಾತು ಅಂತೇಳಿ ತವ್ರ ಮನೆಗೆ ಇರಕ್ಕೆ ಬಂದವಳೆ ಏನಿಲ್ಲ ಓಡೋಗಿದ್ಲಿ ಹಂಗೆ ನ್ಯಾಯ ಪಂಚಾಯತಿ ಮಾಡೋಕ್ಕೆ ಹೇಳಿ ನೋಡೋಣ ಅವನಾಗಲಿ ಅವ್ರ ಅಮ್ಮಯ್ಯ ಆಗಲಿ ಇಬ್ಬರಳು ಹೇಳಿ ನೋಡೋಣ ಹಿಂಗೆ ನ್ಯಾಯ ಪಂಚಾಯತಿ ಮಾಡಿ ಬಿಡು ಅಂತ ಹೇಳಿ ಒಮ್ಲಿ ನೋಡೋಣ ನಾನೇನಿಲ್ಲ ಕಂಪ್ಲೇಂಟ್ ಕೊಡ್ತೀನಿ ನಾನೇನೆಲ್ಲ ಕಂಡಿದ್ನಿ ಏನೋ ತಿಳ್ಕೊಂಡವಳಿ ರಂಗಮ್ಮ ನಾನು ಎಂತವಳ ಅಂಬೋದು ಗೊತ್ತಿಲ್ಲ ಯಾಟ ಇಲ್ಲ ಸ್ಮಕಯ್ಯ ಹಂಗೆ ನಮಗೆ ಯಾಕೆ ರುಚಿಗೆ ಇದ್ಬಿಟ್ಟವಳಿ ನಾನು ಹೋಗಿ ಹೇಳ್ದೆ ರಂಗ ಕೈ ಏನ ಹಿಂಗೆ ಪಾಪ ಅವಳು ತವ್ರ ಮನೆಗೆ ಹೋಗ್ಯವಳೆ ಕರ್ಕಂಬ ಅವಳ ಅವ್ರ ಅಕ್ಕೇನೂ ಅಲ್ಲೇ ಗಲಾಟೆ ಮಾಡ್ತಾಳೆ ಹಿಂಗೆ ಮನೆಯಾಗೆ ಕರ್ಕೊಂಬ ಹಂಗೆ ಇಲ್ಲ ನಾವು ಕರ್ಕೊಂಬರಲ್ಲ ರಮ್ಮ ಕರ್ಕೊಂಡು ಹೋದ್ಲಲ್ಲ ನಮ್ಮ ಮನೆಗೆ ಇಕ್ಕೆಂತೀವಿ ಇವತ್ತು ನಮ್ದು ಅಟ್ಟು ಹಿಡ್ದೈತೆ ಅಂದ್ರೆ ಇವತ್ತು ನಮ್ಮ ಮನೆ ಹಿಡಿಯಲ್ವಿ ಅಂತ ಹೇಳಿ ಕರ್ಕೊಂಡೋಗಿ ಇಕ್ಕೊಂಡ್ಲು ಅಂತ ಹೇಳಿ ಮಾತಾಡಿಲ್ಲ ಅದಕ್ಕೆ ನಾನು ಹಂಗೆ ಹಿಂಗೆ ಅದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾಳೆ ಸುಮ್ಮನೆ ಕಂಪ್ಲೇಂಟ್ ಅದು ಇದು ಅಂತ ಯಾಕಮ್ಮ ಅದಕ್ಕೆ ನಾನು ನ್ಯಾಯ ಪಂಚಾಯತಿ ಮಾಡಿ ನನ್ನ ಊರಾಗ 4 ಕಾಲೆ ಹಾಕಿ ನ್ಯಾಯ ಪಂಚಾಯತಿ ಮಾಡಿ ಬಿಟ್ಟು ಬಾರಮ್ಮ ಅಂತಂದ್ರೆ ಯಾವನಿಂದಲ್ಲ ಏನು ಓಡೋಗಿಲ್ಲ ಹೇಳಿ ನನ್ನ ಮಗಳು ಅಂತಾಳಲ್ಲಿ ನೋಡೆ ಮಂಜಕ್ಕ ಒಳ್ಳೇದೇಳಿರಿ ಇವಳು ಹೆಂಗೆ ಮಾತಾಡ್ತಾಳೆ ಇಲ್ಲಡೆಲ್ಲ ಸ್ಮಕ್ಕ ನಾನು ಯಾರನ್ನೂ ಕರೆಯಲ್ಲ ಏನಿಲ್ಲ ನಾನೇ ನಾವೇ ಮಾತಾಡ್ತೀನಿ ನಾನೇ ಸರಿಯಾಗಿ ಮಾತಾಡ್ತೀನಿ ಯಾರನ್ನೇನೇನು ಕರೆಯಂಗಿಲ್ಲ ನ್ಯಾಯ ಪಂಚಾಯತಿ ಮಾಡೋಕ್ಕೆ ಅವಳಿಗೇನೋ ಇಲ್ಲಡೆ ಬೇಜಾರಾತೆ ಹೇಳ್ತೀನಿ ತವ್ರ ಮನೆಗೆ ಬಂದ್ಲು ನಿಜ ಬಂದಿರೋದೇನೆ ಏನೇನು ಅವಳೇ ನೀನು ಬಿಡಪ್ಪ ಯಾರ ಮನೆಗೋ 3ನೇ ಮನೆಗೆ ಹೋಗ್ಯಾರ ಎಂಬಕ್ಕೆ ಬೇರೆ ಯಾರ ಮನೆಗೂ ಹೋಗಿಲ್ಲ ಅಮ್ಮನ ಮನೆಗೆ ಬಂದವಳೆ ನಾನೇ ಹೋಗಿ ಕರ್ಕೊಂಬಂದಿರೋದು ಅವಳನ್ನ ಹೋಗಿ ನನ್ನ ಮಗಳು ನಾನು ಕರ್ಕೊಂಬಂದಿದ್ದೀನಿ ಏನೋ ಒಂದು 2 ದಿನ ಇದ್ದು ಬರ್ವಂತ ಬಾರಮ್ಮ ಅಂತ ಹೇಳಿ ಅದಕ್ಕೆ ಇವಾಗ ಏನಾನ ಅವರು ಒಪ್ಕೊಂಬ್ಲಿಲ್ವಾ ಈಗ ನಾನು ಅದೆಲ್ಲಿ ಬಿಗಿ ಮಾಡ್ಬೇಕು ಅಲ್ಲಿ ಮಾಡ್ತೀನಿ ನನಗೆ ಗೊತ್ತಾಯ್ತು ಅದೇನು ಮಾಡಬೇಕು ಅಂತ ಹೇಳಿಲ್ಲ ಸ್ಮಕ್ಕ ನಾನೇನಿಲ್ಲ ಅವತ್ತೇನು ಬೇಜಾರ ಬಿಡತ್ತ ಬಾರಮ್ಮ ಅಂತೇಳಿ ಒಂದು 2 ದಿನ ಇರುಮಂತೆ ಅಂತ ಕರ್ಕೊಂಬಂದೆ ಅದಕ್ಕೆ ಮುಂಚ್ಕೊಂಡು ಹೋಗ್ಯಾರಂತ ಅವ್ರಾಗಿ ಅವ್ರು ಏನೇನೋ ತಿಳ್ಕೊಂಡ್ರೆ ನಾವೇನು ಮಾಡೋಣ ನಾವು ಅಲ್ಗೂ ಕರೆದ್ವಿ ಬಾರಪ್ಪ ಬಾ ಅಂತ ಹೇಳಿ ಇಲ್ಲ ನಾನು ಬರಲ್ಲ ಅಂತ ಹೇಳಿ ನಿಗ್ರಿಕೊಂಡು ಹೋದ ಅವನೇನಿ ನೋಡಿದ್ರಲ್ಲ ವೀಕ್ಷಕರು ಅಳಿಯನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಹೋಗ್ತೀನಿ ಅವನೇನೋ ನಮ್ಮ ಮನೆಗೆ ಬಿಡಿಸ್ಕೊಂಬಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ನಮ್ಮ ಬಿಡಪ್ಪ ಜಯಮ್ಮ ನೋಡ್ರಿ ಮಗಳನ್ನ ಕರ್ಕೊಂಬಂದು ಇವಳು ಮನೆಯಾಗ ಇಕ್ಕೊಂಡ್ರೆ ಅದು ಇವಳು ತಪ್ಪು ಇವಾಗ ಅವ್ರ ಮೇಲೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಇದು ಹಿಂಗೈತಿ ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು